ತಗೊಂಡು ಹೊಡಿತಾರಲ್ಲ, ಸೊ ಡ್ರಮ್ ತಗೊಂಡು ಹೊಡಿಯೋದು. ಅವು ಬೆದರಿ ಏನಾಗ್ತವೆ ಅಂದ್ರೆ ಆಕಾಶದಲ್ಲಿ ಹಾರಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಎಷ್ಟು ತಾಸು ಹಾರಾಟ ಮಾಡ್ತಾವ? 1 ತಾಸು, 2 ತಾಸು, 3 ತಾಸು, 4 ತಾಸು. ಆಮೇಲೆ ಕೆಳಗೆ ಇಳಿಬೇಕಲ್ಲ, ಕೆಳಗೆ ಇಳಿದಾಗ ಅವುಗಳನ್ನ ಅವ್ರು ಬಂದ್ಬಿಡ್ತಾರೆ. ಹೀಗಾಗಿ ಇದು ಸತತವಾಗಿ ನಡೀತು 1952ರಿಂದ 62ರವರೆಗೆ ನಡೆದಾಗ ಏನಾಗ್ತಂದ್ರೆ ಚೀನಾದಲ್ಲಿ ಗುಬ್ಬಚ್ಚಿಗಳ ಸಂತತಿ ಪೂರ್ತಿ ನಾಶ ಆಯ್ತು. ಸರ್ ನಾಶ ಆದಾಗ ಏನಾಯ್ತಪ್ಪ ಅಂದ್ರೆ ಸೊ ಅಲ್ಲಿ ಈ ಲೊಕಸ್ಟರ್ ಅಂತ ಕರಿತೀವಿ ಅಥವಾ ನಾವೇನಂತೀವಿ ವಿಶ್ವನ ಕುದುರೆ ಅಂತ ಕರಿತೀವಲ್ಲ, ಹುಳುಗಳು. ಆ ಹುಳುಗಳು ಏನಪ್ಪಾ ಅಂದ್ರೆ ಕೆಲವೊಂದು ಗಿಡಗಳನ್ನು ಬೆಳೀತಾ ಇರ್ತಾವ. ಆ ಹುಳುಗಳ ಸಂತತಿ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ ಅಂದ್ರೆ ಲಕ್ಷಾಂತರ ಹುಳುಗಳಾದವು. ಆ ಹುಳುಗಳಿಂದ ಏನಾಯ್ತು? ಬೆಳೆಗಳೆಲ್ಲ ಹಾನಿ. ರೈಟಾ? ಸೊ ಹಾನಿ ಆದಾಗ ಅದು ಎಷ್ಟು ಹಾನಿ ಆಯ್ತಪ್ಪ ಅಂದ್ರೆ ಮೋಸ್ಟ್ಲಿ ಒಂದು ಸರ್ವೆ ಪ್ರಕಾರ 1958-62ವರೆಗೆ 45ರಿಂದ 78 ಮಿಲಿಯನ್ ಟನ್ಗಳಷ್ಟು ಆಹಾರ ಹಾನಿಯಾಗಿದೆ. ಅಂದ್ರೆ ಜೋಳ, ಗೋಧಿ, ಅಕ್ಕಿ ಎಲ್ಲ ಬೆಳೀತಿದ್ರಲ್ಲ, ಬೆಳೆದಾಗ ಈ ಹುಳುಗಳೇ ಬಂದು ಇಲ್ಲಿ ಸ್ಟಾರ್ಟ್ ಮಾಡೋದು. ಯಾಕಂದ್ರೆ ಈ ಸ್ಪ್ಯಾರೋಗಳು ಇರಲಿಲ್ಲ ಅಥವಾ ಈ ಗುಬ್ಬಚ್ಚಿಗಳು ಇರಲಿಲ್ಲ. ಹೀಗಾಗಿ ಏನಾಯ್ತು ಅವರಿಗೆ ಫೆಮೈನ್ ಅಂದ್ರೆ ಬರಗಾಲ ಬಂದಿರ್ತಾರೆ. ಸೊ ಹೀಗಾಗಿ ಅವ್ರು ಬಹಳಷ್ಟು ಜನ ಏನಪ್ಪ ಅಂದ್ರೆ ಬರಗಾಲದಿಂದ ಎಷ್ಟೋ ಜನ, ಲಕ್ಷಾಂತರ ಜನ ಸಾವನ್ನಪ್ಪಿಬಿಟ್ರು. ಸೊ ಅದ್ರ ಬಗ್ಗೆ ಒಂದು ಟ್ಯಾಬು ಅಂತಿದೆ, ಅಂದ್ರೆ ಪ್ರಚಲಿತ ಘಟನೆಗಳಲ್ಲಿ ನೋಡಬಹುದು. ಚೈನಾದಲ್ಲಿ ಫೆಮೈನ್ ಬರ್ಲಿಕ್ಕೆ ಕಾರಣ ಅಂದ್ರೆ ಈ ಗುಬ್ಬಚ್ಚಿಗಳು. ಈ ರೀತಿ ಗುಬ್ಬಚ್ಚಿಗಳು ಏನಾಗಿವೆ ಬಹಳಷ್ಟು ಫ್ರೆಂಡ್ ಮಿತ್ರರಾಗಿವೆ. ಅವು ಏನ್ ಮಾಡ್ತಾವ ಅಂದ್ರೆ ನೀವು ಬಿಟ್ಟಿರುವಂತ ಆಹಾರ ತಿಂತಾವ, ಮತ್ತೆ ದವಸ ಧಾನ್ಯಗಳ ಜೊತೆಗೆ ಸ್ವಲ್ಪ ಕಾಳುಗಳ ಜೊತೆಗೆ ಸ್ವಲ್ಪ ತಿಂತಾವ. ಕಾಳುಗಳು ಹೆಚ್ಚಿಗೆ ತಿನ್ನುವಂಥದ್ದು ಅವೇನಪ್ಪ ಅಂದ್ರೆ ಈ ಹುಳುಗಳಂತೀವಿ. ಅವು ಜಿರುಂಡೆ ಇರ್ತಾವ, ಮತ್ತೆ ಏನುಗಳು ಅಂತ ಹೇಳ್ಬೋದು. ಸಣ್ಣ ಏನಪ್ಪಾ ಅಂದ್ರೆ ಜಿರುಂಡೆ ತರ ಇರುವಂತಹ ಏನಪ್ಪಾ ಅಂದ್ರೆ ಹುಳುಗಳನ್ನ ನಾವು ತಿಂತಾವ. ಸೊ ಇವುಗಳನ್ನ ನಾವು ಕೊಲ್ಲೋದ್ರೆ ಏನಾಗ್ತದ? ಆಹಾರ ಸರಪಳಿ ಕಟ್ ಮಾಡ್ದಂಗ. ಆಹಾರ ಸರಪಳಿ ಅಂದ್ರೆ ನಿಮ್ಗೆ ಗೊತ್ತಿದೆ. ಕಪ್ಪೆ ಏನ್ ತಿಂತದ್ರಿ? ಕಪ್ಪೆ ಏನ್ ತಿಂತದ? ಹುಳಗಳನ್ನ ತಿಂತದ. ಕಪ್ಪೆಗೆ ಯಾರು ತಿಂತಾರ? ಹಾವು ಯಾರು ತಿಂತಾರ? ಈ ತರ ಸರಪಳಿ ಇದ್ದಲ್ರಿ, ಆ ತರ ಸರಪಳಿಯನ್ನು ಗುಬ್ಬಚ್ಚಿನ ಸರಪಳಿಯಲ್ಲಿ ಆಹಾರ ಸರಪಳಿಯನ್ನು ಹಾಕ್ತದೆ. ಯಾಕಂದ್ರೆ ಅದೇನ್ ಮಾಡ್ತದ? ಹುಳುಗಳನ್ನು ತಿಂದು ಬದುಕ್ತದೆ. ಆ ಹುಳುಗಳಿಂದ ಏನಾಗ್ತಾವ್ರಿ? ಬೆಳೆಗಳ ಹಾನಿ ಆಗ್ತಾವ. ಬೆಳೆಗಳ ಹಾನಿ ಆಗುವಂತ ಹುಳುಗಳನ್ನ ಅಷ್ಟೇ ತಿಂತದೆ. ಯಾವುದು? ಗುಬ್ಬಚ್ಚಿ. ಅದಕ್ಕೆ ನಾವೇನ್ ಮಾಡಬೇಕು? ಸೊ ಇಲ್ಲಿ ಜೀರುಂಡೆ, ಕೆಲವೊಂದು ಮರಿ ಹುಳುಗಳು ಮತ್ತೆ ಗಿಡ ಗಿಡಗಳು ಅಂತೀವಲ್ಲ, ಅವುಗಳನ್ನ ಅಷ್ಟೇ ಅದು ತಿಂದು ಬದುಕ್ತದೆ. ಅದಕ್ಕಾಗಿ ನಾವು ಅದನ್ನ ಸಂರಕ್ಷಣೆ ಮಾಡಬೇಕು ಅಥವಾ ಅದನ್ನ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವುಗಳ ಆಹಾರಗಳು ಹೇಳಿದೆ, ಕೀಟಗಳಾಗಿರ್ತಾವ, ಕೆಲವೊಂದು ಬಿಟ್ಟೋಗಿರುವಂತಹ ಆಹಾರಗಳಾಗಿರ್ತಾವ, ಧಾನ್ಯಗಳಾಗಿರ್ತಾವ, ಇವುಗಳನ್ನು ನಾವು ತಿನ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಕ್ರಮೇಣ 10,000 ವರ್ಷಗಳ ಇತಿಹಾಸವನ್ನು ನೋಡಿದಾಗ ಈ ಗುಬ್ಬಚ್ಚಿ ನಮ್ದು ಫ್ರೆಂಡ್ ಅಂದ್ರೆ ನಮ್ಮ ಸ್ನೇಹಿತನಾಗಿದೆ. ನೋಡ್ರಿ, ಈ ಮನೆಯಲ್ಲೆಲ್ಲ ಅವುಗಳಿಗೆ ಸ್ವಲ್ಪ ಅನ್ನ ಹಾಕ್ತೀವಿ, ರೈಟಾ? ಯಾವ್ದೋ ಕಾಳುಗಳು ಹಾಕ್ತೀವಿ. ಅಥವಾ ನಿಮ್ಮ ಮನೆ ಮಾಡಿದ್ರೆ ಸ್ವಲ್ಪ ಕಾಳುಗಳು, ನೀರುಗಳನ್ನು ಇಟ್ಟಿದ್ರೆ, ಫ್ರೆಶ್ ನೀರನ್ನು ಇಟ್ಟಿದ್ರೆ ಅವು ನೀರು ಕುಡಿತಾವ, ಕಾಳುಗಳನ್ನು ತಿಂತಾವ. ಸರ್ ಯಾಕೆ ನಾವು ಅದು ನಮ್ಮ ಫ್ರೆಂಡ್ ಆಗಿದೆ ಅಂದ್ರೆ ಒಂದು ಇತಿಹಾಸ ಇದೆ. ಗುಬ್ಬಚ್ಚಿಗಳು ಬಹಳ ಚಿಕ್ಕ ಜೀವಿಗಳು. ಅವುಗಳು ತಮ್ಮ ಗೂಡುಗಳು ಕಟ್ಕೊಳ್ಳಿಕ್ಕೆ ಅಂದ್ರೆ ಸಾಕಷ್ಟು ಏನ್ ಬೇಕಾಗ್ತದೆ? ಶ್ರಮ ಬೇಕಾಗ್ತದೆ. ಹೀಗಾಗಿ ಅವೇನ್ ಮಾಡ್ತಾವ? ನಮ್ಮ ಮನೇಲಿ ಅಲ್ಲಿ ಖಾಲಿ ಜಾಗ ಇರ್ತದಲ್ಲ, ಅಲ್ಲಿ ಬಂದು ಕೂತ್ಕೋತಾವ. ಹಳೆ ಮನೇಲಿ ಬಂದು ಕೂತ್ಕೋತಾವ. ಈಗೆಲ್ಲ ಮನೆಗಳು ಹಾಗಾಗ್ಯಾವ್ರಿ ಆರ್ಸಿಸಿ ಅದಲ್ಲ, ಮನೆಗಳಿಗೆಲ್ಲ ಏನಂತೀವಿ ತೆಪ್ಪೆಗಳದಿಲ್ಲ ಅಥವಾ ಮರ ದಿಮ್ಮಿಗಳದಿಲ್ಲ. ಹೀಗಾಗಿ ಅವು ಜಾಗಗಳಿಲ್ಲ. ಹೀಗಾಗಿ ಅವ್ರ ಮನೆ ಹತ್ರ ಕಾಣಿಸ್ತಾ ಇಲ್ಲ. ನೀವೇನ್ ಮಾಡಬೇಕು ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಸಣ್ಣ ಸಣ್ಣ ರಟ್ಟಿಲಿಂದ, ವೇಸ್ಟ್ ರಟ್ಟಿಲಿಂದ ಕೆಲವು ಮನೆಗಳನ್ನು ಮಾಡಬೇಕು. ಅವು ಬರಂಗಿಲ್ಲ, ಕೆಲವೊಂದು ದಿವಸ 15 ದಿವಸ ಬರಂಗಿಲ್ಲ, 2 ದಿವಸ ಬರಂಗಿಲ್ಲ. ಆಮೇಲೆ ಬರ್ತಾವೆ, ಬಂದು ಕೂಡ್ತಾವೆ. ಆಮೇಲೆ ಈ ಮನೆ ಸುತ್ತಮುತ್ತ ಎಲ್ಲಿ ಖಾಲಿ ಜಾಗ ಇರುತ್ತೆ, ಎಲ್ಲಿ ಯಾರು ಓಡಾಡಂಗಿಲ್ಲ, ಅಲ್ಲಿ ಸ್ವಲ್ಪ ನೀರು ಇರುತ್ತೆ, ಅಲ್ಲಿ ಸ್ವಲ್ಪ ಧಾನ್ಯಗಳನ್ನು ಹಾಕ್ಬೇಕು, ಡೈಲಿ ಹಾಕ್ಬೇಕು. ಅವು 2 ದಿನ 10 ದಿನ ಆದ್ಮೇಲೆ ಬಂದು ಸ್ಟಾರ್ಟ್ ಮಾಡ್ತಾವೆ, ನಿಮ್ಮ ಫ್ರೆಂಡ್ಸ್ ಆಗ್ತಾವೆ. ಅಂದ್ರೆ ಅವು ಮನುಷ್ಯನೊಂದು ಫ್ರೆಂಡ್ ಆಗಿದ್ದಾವೆ. ಹೀಗಾಗಿ ಏನಾಗಿ ಅವಕ್ಕ ನೀವು ಪ್ರಾಚೀನ ಪ್ರಾಣಿ ನೋಡ್ಬೋದು. ಈಗಿನ ಪ್ರಾಣಿ ಯಾವ್ದು? ಗುಬ್ಬಿ ಸ್ವಲ್ಪ ಮಾರ್ಪಾಟ ಆಗಿದೆ. ಅಂದ್ರೆ ಅದು ಆಹಾರ ತಿನ್ನುವಂತ ಶಕ್ತಿ ಬಳಸ್ಕೊಂಡು. ನಮ್ಮ ಮನೆಯಲ್ಲೆಲ್ಲ ನಾಯಿಗಳಿವೆಲ್ಲ, ನಾಯಿ ಆಹಾರ ಏನಂತ ಹೇಳಿದ್ರೆ ನಾಯಿ ಏನ್ ತಿಂತದ? ಮತ್ತೇನ್ ತಿಂತದ? ಮಾಂಸ. ಏನ್ ತಿಂತದ್ರಿ? ಮಾಂಸ ತಿಂತದ್ರಿ. ಬಟ್ ಈಗೇನ್ ತಿಂತೈತೆ? ರೊಟ್ಟಿ ಅನ್ನ ತಿನ್ನೋದಲ್ರಿ. ನೋಡ್ರಿ, ಅದು ತನ್ನ ಆಹಾರ ಶೈಲಿನೇ ಮಾರ್ಪಾಟ್ ಮಾಡ್ಯಾರ. ಅಂದ್ರೆ ಪಿಷ್ಟ ಅಂತಿಲ್ಲ, ಶರ್ಕರ ಅಂತಿಲ್ಲ, ಅದು ತಿಂತಾ ಇದೆ. ಅಂದ್ರೆ ತನ್ನ ಆಹಾರ ಶೈಲಿ, ವಂಶವಾಹಿನಿ ಶೈಲಿಯನ್ನ ನಾವು ಬದಲಾಯಿಸಬಹುದು ಆಹಾರ ಕೊಡೋದ್ರಿಂದ. ಈ ತರ ನಾಯಿಯಲ್ಲಿ ಏನಾಗಿದೆ? ಈಗ ಪಿಷ್ಟ ಅನ್ನ ತಿನ್ನುವಂತ ಶಕ್ತಿ ಬಂದ್ಬಿಟ್ಟಿದೆ. ಅದು ಆಕ್ಚುಲಿ ಮಾಂಸಾಹಾರ ಹೇಗಿದೆ ಅಲ್ಲ. ಈಗ ಬಂದು ಆಮ್ನಿವರ್ ಅಂದ್ರೆ 2 ಆಹಾರವನ್ನದು ತಿಂತದೆ. ಯಾವುದು? ಸಸ್ಯದ ತಿಂತದ ಮತ್ತೆ ಮಾಂಸದ ತಿಂತದೆ. ಅಂದ್ರೆ ಮಾರ್ಪಾಟಗಳು ಕ್ರಮೇಣವಾಗಿ ನಿಸರ್ಗದಲ್ಲಿ ಆಗ್ತಾ ಇರ್ತವೆ. ಈಗ ನಾವೇನ್ ಮಾಡ್ಬೇಕು? ಈ ಗುಬ್ಬಚ್ಚಿಗಳನ್ನ ನಾವು ಸಂರಕ್ಷಣೆ ಮಾಡ್ಬೇಕು. ಸರ್ ನಾವೇನ್ ಮಾಡ್ಬೇಕಂದ್ರೆ ಹೇಳೋದು, ನೀವು
ಹ್ಯಾಂಗ್ ಸಂರಕ್ಷಣೆ ಮಾಡ್ತೀರಿ? ನಾವು ಕಾಳುಗಳನ್ನು ಹಾಕೋದು ಮತ್ತೆ ಇಡಬೇಕು. ಮತ್ತೆ ಕೆಲವೊಂದು ಗೂಡು ಕಟ್ಟಬೇಕು. ಮನೆ ಹಳೆ ಸಾಮಾನುಗಳೆಲ್ಲ ಇರ್ತಾವಲ್ಲ ಕಟ್ಟೆಗಳು ಅವುಗಳಿಂದ ಸ್ವಲ್ಪ ಗೂಡು ಥರ ಮಾಡಿ ಸ್ವಲ್ಪ ಗ್ರಾಸ್ ಡ್ರೈ ಗ್ರಾಸ್ ಅನ್ನು ಹಾಕಿದ್ರೆ ಅವು ಸ್ವಲ್ಪ ದಿನ ಆದ್ಮೇಲೆ ಬಂತು ಮಾಡ್ತೀರಿ. ಇಷ್ಟು ಹೇಳಿ ಬಚ್ಚಿದ್ರ ಬಗ್ಗೆ ಏನ್ ಬರ್ತಾವಪ್ಪ? ಅವಕ್ಕೇನ್ ಹಾಕ್ತಿ? ಕಾಳು ನೀರು ನೀರ್ ಹಾಕ್ತೀಯ? ಎಷ್ಟು ಬರ್ತಾವ ಗುಬ್ಬಿಗಳು? 2-3 ಬರ್ತಾವ ಸರ್. ದಿನಾಲು ಬರ್ತಾವ? ದಿನಾಲು ಕಾಳು ಹಾಕ್ತೀಯ? ಗೂಡು ಮಾಡಿ ಸರ್. ಗೂಡು ಮಾಡಿವೆ ಎಲ್ಲಿ ಮನೆಯಲ್ಲ? ಮನೆಯಲ್ಲೆಲ್ಲ ಹಕ್ಕಿಗಳು ಇರ್ತಾವ ಸಾಮಾನ್ಯವಾಗಿ. ಆ ಹಕ್ಕಿಗಳನ್ನೇ ನೀವು ಮ್ಯಾಳಿಗೆ ಇರುತ್ತಲ್ಲ ಮೇಲ್ಗಡೆಗೆ ಅಥವಾ ನೀವು ಹಿತ್ತಲು ಅಂತೀವಲ್ಲ ಎಲ್ಲ ಗಿಡಗಳು ಇರ್ತಾವ ಅಲ್ಲಿ ಚೆಲ್ಬಿಡ್ರಿ ಸ್ವಲ್ಪ ಒಂದು ಹಿಡಿಯಷ್ಟು ಒಂದು 2 ದಿನ ಬಿಡ್ರಿ ಅದೇಲಿ ಹಾಕ್ರಿ 2 ದಿನ. ಆಮೇಲೆ ಬಟ್ಲಲ್ಲಿ ಮನೆಯಲ್ಲೆಲ್ಲ ಹಾಳಾಗಿ ಬಟ್ಟಲು ಮಡಿಕೆಗಳು ಇರ್ತಾವಲ್ಲ ಅಲ್ಲಿ ಸ್ವಲ್ಪ ಫ್ರೆಶ್ ನೀರು ಹಾಕಿಡ್ರಿ. ಅದ್ರ ಮೇಡಮ್ ಅಂತ ಹೇಳೋದು. ಸೊ ಒಂದು ನೀವು 8 ದಿವಸ ಇಟ್ಟಾಗ ಅವು ತಾನೇ ಬರ್ತವೆ ಆಯ್ತಾ. ಸೊ ಆಹಾರ ಸರಪಳಿ ಎಷ್ಟು ಮುಖ್ಯವಾಗಿ ನೋಡ್ರಿ. ಕೀಟಗಳು ಹೆಚ್ಚಿಗಾದ್ರೆ ಏನಾಗ್ತಾವ್ರಿ? ಅವೇ ಆಹಾರ ತಿಂತಾವ, ನಮ್ಗೆ ಕೊಡಂಗಿಲ್ಲ. ಅವು ತಿಂದ್ರೆ ನಮ್ಗೆ ಸಿಗಂಗಿಲ್ಲ. ಬರಗಾಲ ಬಂದು ಅಲ್ವಾ 1958 ಚೈನಾದಲ್ಲಿ ಆಗಿದೆ ಅದೇ. ಮಾಂಸಗಳನ್ನು ತಿನ್ಲಿ ಸ್ಟಾರ್ಟ್ ಮಾಡಿದ್ರು ಅವರು. ಅದೇ ಎಫೆಕ್ಟ್ ಆಗಿದೆ ಈಗ ಕರೋನಾ ಬರಲಿ ಕಾರಣಗಳ ಅದರಲ್ಲಿ ಒಂದು. ಆ ಥರ ನಾವೇನ್ ಮಾಡ್ತೀವಿ, ಮಾಂಸಾಹಾರ ಸಸ್ಯ ಜಾಸ್ತಿ ತಿನ್ನೋದ್ರಿಂದ ರೋಗಗಳಿಂದ ನಾವು ಈಡಾಗ್ತೀವಿ. ಅದೇ ಪೂರ್ತಿ ಆಹಾರ ಆದ್ರೆ ರೋಗಗಳು ಜಾಸ್ತಿ ಆಗ್ತವೆ. ಹೀಗಾಗಿ ಈ ಪ್ರಕೃತಿಯಲ್ಲಿ ಈ ಫುಡ್ ವೆಬ್ ಅಂತೀವಲ್ಲ, ಆಹಾರ ಜಾಲ ಅಂತೀವಲ್ಲ, ಆಹಾರ ಸರಪಳಿ ಫುಡ್ ಚೈನ್ ಅಂತೀವಲ್ಲ, ಅಲ್ಲಿ ಇದು ಈ ಪಕ್ಷಿಗಳು